ಮುಂದಿನ ಸುದ್ದಿ, ನಾಳೆ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿರ್ತಾರೆ, ಆದಿಚುಂಚನಗಿರಿ ಮಠದಲ್ಲಿರ್ತಾರೆ. ಅದರ ಅರ್ಥ ಇಷ್ಟೇ, ಬಿಹಾರದ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗ್ತಿಲ್ಲ ಅವರು ಅಂತ. ಅಲ್ಲೊಂದು ಭೈರವೈಕ್ಯ ಮಂದಿರ ನಿರ್ಮಾಣ ಆಗಿದೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ. ಬೆಳಗ್ಗೆ 10 ಗಂಟೆ 5 ನಿಮಿಷಕ್ಕೆ ಬೆಂಗಳೂರಿನ HAL ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗ್ತಾರೆ. 10 ಗಂಟೆ 50 ನಿಮಿಷಕ್ಕೆ ಚುಂಚನಗಿರಿ ತಪೋವನಕ್ಕೆ ಹೆಲಿಕಾಪ್ಟರ್ ಮೂಲಕ ಬರ್ತಾರೆ. ಇದೇ ದೇವಸ್ಥಾನ. 11 ಗಂಟೆಗೆ ಆದಿಚುಂಚನಗಿರಿ ಮಠಕ್ಕೆ ಬರ್ತಾರೆ. ಗೋರಕ್ಷನಾಥರು ತಪಸ್ಸು ಮಾಡಿದ ಜಾಗ ಜ್ಞಾನಪೀಠ ದರ್ಶನವನ್ನು ಮಾಡ್ತಾರೆ. ಅದಾದ ಮೇಲೆ ಶ್ರೀ ಕಾಲಭೈರವೇಶ್ವರ ಮಂದಿರಕ್ಕೆ ಬರ್ತಾರೆ. ಆಮೇಲೆ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾರೆ. ಒಂದು ವೇದಿಕೆಯ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಗೋರಕ್ಷನಾಥ ಸಿದ್ಧ ಸಿದ್ಧಾಂತ ಪದ್ಧತಿ ಈ ಗ್ರಂಥವನ್ನು ಬಿಡುಗಡೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಅಲ್ಲಿಂದ ಬೆಂಗಳೂರಿನ HAL ಏರ್ಪೋರ್ಟಿಗೆ ವಾಪಸ್ ಬಂದು ಕನ್ಯಾಕುಮಾರಿಗೆ ಹೋಗ್ತಾರೆ ಚುನಾವಣಾ ಪ್ರಚಾರಕ್ಕೆ. ದ್ರಾವಿಡ ಶೈಲಿಯ ಶ್ರೀ ಗುರು ಭೈರವೈಕ್ಯ ಮಂದಿರ ಇದು. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗರ ವಾಸ್ತುಶಿಲ್ಪದ ಮಿಶ್ರಣ ಇದೆಯಂತೆ. ಒಡಿಸ್ಸಾದ ಸೂರ್ಯ ದೇವಸ್ಥಾನದ ಕಲೆಯನ್ನು ಒಳಗೊಂಡಿದೆ. ಶಿಲ್ಪಕಲೆಯ ಅದ್ಭುತ ಕೆತ್ತನೆಗಳಿದ್ದಾವಂತೆ. ಬ್ರಹ್ಮಾಂಡ ನಿಯಮಗಳಿಗೆ ಅನುಸಾರವಾಗಿ ವಿನ್ಯಾಸ ಮಾಡಲಾಗಿದೆ. ಕ್ಲೈರಾ, ಇಳಕಲ್ ಮಾದರಿಯ ಶಿಲೆ ಮತ್ತು ಸಂತೆಕಲ್ ಮಾದರಿಯ 3 ರೀತಿಯ ಕಲ್ಲುಗಳಿಂದ ಇದನ್ನು ಕಟ್ಟಿದ್ದಾರೆ. ನಿರ್ಮಲಾನಂದ ಸ್ವಾಮೀಜಿಯವರು ವಿಶೇಷ ಸೂಚನೆ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರಿಗೊಂದು ಪೇಟ ಮಾಡಿಸಿದ್ದಾರೆ ಮೈಸೂರು ಶೈಲಿಯಲ್ಲಿ. ಅದನ್ನು ಮಾಡಿದವರು ನಂದನ್ ಅಂತ. ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಒಂದು ವಿಶೇಷತೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪೇಟ ಬೇಕು ಅಂತಂದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಒಂದು ಪೇಟಗಳು ಮಾಡ್ಕೊಂಡು ಇದು ಮಾಡ್ತೀವಿ. ನಾಲ್ವಡಿಯವ್ರದ್ದು ಒಂದು ರೆಡ್ ಪೇಟ ಬೇಕು ಅಂತಂದಾಗ ನನಗೆ ನಿಜವಲ್ಲೂ ತುಂಬ ಖುಷಿ ಆಯಿತು. ನಾಲ್ವಡಿಯವ್ರದನ್ನು ನಿರ್ಮಲಾನಂದ ಸ್ವಾಮೀಜಿಯವರು ಮೋದಿಯವ್ರಿಗೆ ಹಾಕ್ತಾರೆ ಅಂತಂದರೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಬನಾರಸ್ಸಲ್ಲಿ ಸಾಫ್ಟ್ ಸಿಲ್ಕು. ಯಾಕೆಂತಂದರೆ ಈಗ ಒಂದು ಪೇಟ ಮಾಡಬೇಕು ಅಂತಂದರೆ ಒಂದು ಬಟ್ಟೆ, ಆ ಬಟ್ಟೆಗೆ ತಕ್ಕಂತೆ ಬಾರ್ಡ್ರು. ಈಗ ಮೈಸೂರು ಲಾಂಛನ, ಗಂಡು ಬೇರುಂಡ, ಅದಕ್ಕೆ ಮುತ್ತುಗಳು, ಈ ಥರ ಎಲ್ಲ ಹಾಕಿ ಮಾಡಿದ್ದೀವಿ. ಒಂದು 5 ದಿನ ಟೈಮ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.